ನೂರಾರು ಶವಗಳನ್ನ ಹೂತಿದ್ದೇನೆ ಅಂತ ಬಂದಿದ್ದಂಥ ಚಿನ್ನಯ್ಯ ಅಲಿಯಾಸ್ ಚೆನ್ನ ಈಗ ಅರೆಸ್ಟ್ ಆಗಿದ್ದಾನೆ. ಕೋರ್ಟ್ಗೆ ಆತನನ್ನ ಹಾಜರುಪಡಿಸಲಾಗಿದೆ. ನ್ಯೂಸ್ ಫಸ್ಟ್ ಬಳಿ ಇದೆ ಈ ಚಿನ್ನಯ್ಯ ಅಲಿಯಾಸ್ ಚೆನ್ನನ ಎಕ್ಸ್ಕ್ಲೂಸಿವ್ ಮಾಹಿತಿ. ಯಾರೀತ, ಏನು ಮಾಡ್ತಾ ಇದ್ದ, ಏನು ಕತೆ ಈತನದ್ದು, ಕಂಪ್ಲೀಟ್ ಮಾಹಿತಿ ನ್ಯೂಸ್ ಫಸ್ಟ್ ಬಳಿ ಇದೆ. ತಮಿಳುನಾಡಿನ ಈರೋಡ್ನಲ್ಲಿ ಚಿಕ್ಕಅರಸಿಪಾಳ್ಯ ಅನ್ನುವಂಥ ಒಂದು ಪ್ರದೇಶ ಇದೆ. ಅಲ್ಲಿ ಈತ ವಾಸ ಇದ್ದಂತೆ. ಈರೋಡ್ ಅನ್ನುವಂಥ ಪ್ರದೇಶ, ಈರೋಡ್ ಅನ್ನುವಂಥ ನಗರ ಏನಿದೆ, ಅಲ್ಲಿ ಚಿಕ್ಕಅರಸಿಪಾಳ್ಯ ಅನ್ನುವಂಥ ಒಂದು ಏರಿಯಾ ಇದೆ. ಅಲ್ಲಿ ಈತ ವಾಸ ಇದ್ದ. ಈರೋಡ್ ಬಳಿಯ ಫ್ಯಾಕ್ಟರಿಯಲ್ಲಿ ಈತ ಕೆಲಸ ಮಾಡ್ತಾ ಇದ್ದ. 2 ವರ್ಷಗಳ ಹಿಂದೆ ಉಜಿರೆಗೆ ಮರಳಿ ಬಂದಿದ್ದ ಈ ಚಿನ್ನಯ್ಯ, ಉಜಿರೆ ಅನ್ನುವಂಥ ಗ್ರಾಮ ಧರ್ಮಸ್ಥಳದಿಂದ 8 ಕಿಲೋಮೀಟರ್ ದೂರದಲ್ಲಿರುವಂತಹ ಗ್ರಾಮ. ಈ ಆರೋಪಿ ತಂಗಿದ್ದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಏನಿದ್ದಾನೆ, ಆತನ ಮನೆ ಇರುವಂತಹ ಜಾಗ ಅದು. ಅಲ್ಲಿಗೆ ಈತ ಮರಳಿದ್ದ. ಪಂಚಾಯಿತಿಯಲ್ಲಿ ಸಫಾಯಿ ಕರ್ಮಚಾರಿ ಕೆಲಸಕ್ಕೆ ಸೇರಿದ್ದ. ಇದು ನೋಡಿ ಮಹತ್ವದ ಮಾಹಿತಿ. 2 ವರ್ಷಗಳ ಹಿಂದೆ ವಾಪಸ್ಸಾದವನು ಪಂಚಾಯಿತಿಯಲ್ಲಿ ಸಫಾಯಿ ಕರ್ಮಚಾರಿ ಕೆಲಸಕ್ಕೆ ಸೇರಿದ್ನಂತೆ. ಆದ್ರೆ ಹಣದ ಆಮಿಷವನ್ನ ನೀಡಿ ಜನರನ್ನ ಒಪ್ಪಿಸಿ ಷಡ್ಯಂತ್ರವನ್ನ ರೂಪಿಸುತ್ತೆ ಒಂದು ತಂಡ. ಎಲ್ಲ ವಿಷಯವನ್ನ ಈಗ ಬಾಯಿ ಬಿಡುವಂತಹ ಕೆಲಸವನ್ನ ಈ ದೂರುದಾರ ಚಿನ್ನಯ್ಯ ಮಾಡಿದ್ದಾನೆ ಅನ್ನುವಂತಹ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗ್ತಾ ಇದೆ. ಆತ ಸಫಾಯಿ ಕರ್ಮಚಾರಿಯಾಗಿ ಪಂಚಾಯಿತಿಯಲ್ಲಿ ಕೆಲಸ ಮಾಡ್ತಾ ಇದ್ನಲ್ಲ, ಆ ಟೈಮ್ನಲ್ಲಿ ಈ ಟೀಮ್ನ ಸದಸ್ಯರು ಹೋಗಿ ಆತನನ್ನ ಭೇಟಿಯಾಗಿದ್ರಂತೆ. ಹಾಗಾದ್ರೆ ಭೇಟಿಯಾದಾಗ ಏನೇನಾಯ್ತು, ಇಡೀ ಗ್ಯಾಂಗ್ ರೂಪುಗೊಂಡಿದ್ದು ಹೇಗೆ, ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಕಿರಣ್ ನೀಡ್ತಾ ಹೋಗ್ತಾರೆ. ಕಿರಣ್, ಬಹಳ ರೋಚಕವಾದಂತಹ ಮಾಹಿತಿ. ಈ ಮಾಸ್ಕ್ ಮ್ಯಾನ್ ನ ಮಾಸ್ಕ್ ಕಳಚ್ತಾ ಇದ್ದ ಹಾಗೆ ಬಯಲಾಗ್ತಾ ಇರೋದು. 2 ವರ್ಷಗಳ ಹಿಂದೆಯೇ ಉಜಿರೆಗೆ ಬಂದಿದ್ದ ಅನ್ನೋದೇ ಬಹಳ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇರೋದು. ಯಾವ ರೀತಿ ಷಡ್ಯಂತ್ರವನ್ನ ಎಲ್ಲಾ ಸೇರ್ಕೊಂಡು ರೂಪಿಸಿದ್ರು, ಹಾಗಾದ್ರೆ ಏನ್ ಮಾಹಿತಿ ಸಿಗ್ತಾ ಇದೆ ಕಿರಣ್ ತಮ್ಗೆ? ವಿದ್ಯಾ, ಈ ಒಂದು ಷಡ್ಯಂತ್ರ ಏನಿದೆ, ಈತ ಪಾತ್ರಧಾರಿ ಆದ್ರೆ ಸೂತ್ರಧಾರಿಗಳ ಬಗ್ಗೆ ಈಗ ಆತ ಬಾಯಿ ಬಿಟ್ಟಿರುವಂಥದ್ದು. ಈತ ತಮಿಳುನಾಡಿನ ಈರೋಡ್ ಬಳಿ ಇರುವಂಥ ಚಿಕ್ಕಅರಸಿಪಾಳ್ಯ, ಅಲ್ಲಿ ಆತ ವಾಸವಾಗಿರ್ತಾನೆ. 2014ರಿಂದ ಆತ ಹಲವಾರು ಕಡೆ ಆತ ಹೋಗಿರುವಂತಹ ಮಾಹಿತಿ ಇದೆ. ಅದರ ನಂತರ ಆತ ಹೋಗಿ ಅಲ್ಲಿ ನೆಲೆ ನಿಂತಿದ್ದು ಆತ ತಮಿಳುನಾಡಿನ ಒಂದು ಚಿಕ್ಕಅರಸಿಪಾಳ್ಯ ಅನ್ನೋ ಒಂದು ಹಳ್ಳಿಯಲ್ಲಿ. ಅಲ್ಲಿಂದ ಆತ ಒಂದು ಫ್ಯಾಕ್ಟ್ರಿಗೆ ಹೋಗ್ತಾನೆ. ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆದರೆ 2 ವರ್ಷಗಳ ಹಿಂದೆ ಆತ ಮತ್ತೆ ಮರಳಿ ಇಲ್ಲಿಯೇ ಬರ್ತಾನೆ. ಉಜಿರೆಗೆ ಬಂದು ಉಜಿರೆಯಲ್ಲಿ ಪಂಚಾಯಿತಿಯಲ್ಲಿ ಸಫಾಯಿ ಕರ್ಮಚಾರಿಯಾಗಿ ಮತ್ತೆ ಸೇರ್ಕೋತಾನೆ. ಆ ಸಂದರ್ಭದಲ್ಲಿ ಇಲ್ಲಿಯೇ ಒಬ್ರು ವ್ಯಕ್ತಿ, ಆ ಸೂತ್ರಧಾರಿ ಯಾರಿದ್ದಾನೆ, ಆ ಸೂತ್ರಧಾರಿ ಅದರಲ್ಲಿ ಒಬ್ಬ ಇಲ್ಲಿ ಆತನನ್ನ ಭೇಟಿಯಾಗಿ ಆತನ ವಿಚಾರ, ಆತ ಮೊದಲಿದ್ದದ್ದು ಆತನಿಗೆ ಪರಿಚಯ ಇರುತ್ತೆ, ಅಲ್ಲಿ ಕೆಲಸ ಮಾಡಿದ್ದು ಗೊತ್ತಿರುತ್ತೆ. ಆತನನ್ನ ಇನ್ನೊಬ್ಬ ಸೂತ್ರಧಾರಿ ಹತ್ರ ಕರ್ಕೊಂಡು ಹೋಗ್ತಾರೆ. ಆ ಸೂತ್ರಧಾರಿ ಇವರೆಲ್ಲ ಸೇರ್ಕೊಂಡು ಒಂದು ಷಡ್ಯಂತ್ರವನ್ನ ಹೆಣಿತಾರೆ. ಯಾವ ರೀತಿ ಮಾಡಬಹುದು, ಈತನನ್ನ ಮುಂದಿಟ್ಕೊಂಡು ಯಾವ ರೀತಿ ಒಂದು ಷಡ್ಯಂತ್ರವನ್ನ ಹೆಣಿಬಹುದು ಅನ್ನೋದನ್ನ ಒಂದು ಪ್ಲಾನ್ ಮಾಡ್ತಾರೆ. ಅದರ ನಂತರ ಅದನ್ನ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಈತನ ಹತ್ರ ಹೇಳ್ತಾರೆ. ಆದ್ರೆ ಈತ ಒಪ್ಕೊಂಡಿರೋದಿಲ್ಲ. ಈತ ಅದರಿಂದ ಭಯಗೊಂಡು ಇದೆಲ್ಲೋ ಮತ್ತೆ ನನಗೆ ತಿರುಗು ಬಾಣ ಆಗುತ್ತೆ, ತಾನು ಇದರಲ್ಲಿ ಸಿಕ್ಕಾಕೊಡ್ತೇನೆ ಅಂತ ಗೊತ್ತಾಗುತ್ತೆ. ಈ ಹಿನ್ನೆಲೆಯಲ್ಲಿ ಆತ ಅದನ್ನ ಒಪ್ಕೊಳ್ಳಲ್ಲ. ಮತ್ತೆ ವಾಪಸ್ ಇಲ್ಲೆಲ್ಲ ಬಿಟ್ಕೊಂಡು ಇವರ ಸವಾಸವೇ ಬೇಡ ಅಂತ ಹೇಳ್ಕೊಂಡು ಮತ್ತೆ ವಾಪಸ್ ಚಿಕ್ಕಅರಸಿಪಾಳ್ಯಕ್ಕೆ ಹೋಗ್ತಾನೆ. ಆದ್ರೆ ಇವರು ಬಿಡಲ್ಲ. ಈ ಸೂತ್ರಧಾರಿಗಳು ಯಾರಿದ್ದಾರೆ ಅವರು ಬಿಟ್ಟಿರಲ್ಲ. ಅವರು ಆತನನ್ನ ಹುಡ್ಕೊಂಡು ಹೋಗ್ತಾರೆ. ಅಲ್ಲಿ ಹೋಗ್ಕೊಂಡು ಮತ್ತೆ ಆತನನ್ನ ಕನ್ವಿನ್ಸ್ ಮಾಡ್ತಾರೆ. ಹಣವನ್ನ ಕೊಟ್ಟು ಕನ್ವಿನ್ಸ್ ಮಾಡ್ತಾರೆ. ಹಂತವಾಗಿ ಆತನ ಅಕೌಂಟ್ಗೆ ಸರಿಸುಮಾರು 3 ಲಕ್ಷದಷ್ಟು ಹಣವನ್ನು ಹಾಕಿರ್ತಾರೆ. 10,000, 15,000, 50,000 ಈ ತರ ಹಾಕಿ ಆತನನ್ನ ಬ್ರೈನ್ ವಾಶ್ ಮಾಡ್ತಾರೆ. ತಾವು ಹೇಳಿದಾಗೆ ಕೇಳಬೇಕು ಅನ್ನೋ ರೀತಿಯಲ್ಲಿ ಆತನನ್ನ ಒಪ್ಪಿಸ್ತಾರೆ, ಆತನ ಮಾತನ್ನ. ಅದ ನಂತರ ಆತನನ್ನ ಕರ್ಕೊಂಡು ಬರ್ತಾರೆ. 2-3 ಸಲ ಹೋಗಿಕೊಂಡು ಆತನನ್ನ ಅಲ್ಲಿ ಭೇಟಿಯಾಗಿ ಆದಂತಹ ಮಾಹಿತಿ ಇದೆ. ಅದರ ನಂತರ ಆತನನ್ನ 6 ತಿಂಗಳ ಹಿಂದೆ ಆತನ ಇಲ್ಲಿ ಕರ್ಕೊಂಡು ಬರ್ತಾರೆ. ಆತನನ್ನ ಟ್ರೈನ್ ಮಾಡ್ತಾರೆ. ಯಾವ ರೀತಿ ಹೇಳಬೇಕು, ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ತೋರಿಸ್ಬೇಕು, ಯಾವ ರೀತಿ ಕಾನ್ಫಿಡೆನ್ಸ್ ಅಲ್ಲಿ ಇರಬೇಕು. ತಾನು ಯಾವ ಕ್ಯಾಮ್ರಾದ ಮುಂದೆ ಒಂದು ವೇಳೆ ಈ SIT ಆಯ್ತು, SIT ಮುಂದೆ ಅಥವಾ ಪೊಲೀಸರ ಮುಂದೆ ಒಂದು ವೇಳೆ ಕ್ಯಾಮ್ರಾದ ಮುಂದೆ ಮಾತಾಡಬೇಕಾದ್ರೆ ಕ್ಯಾಮ್ರಾದ ಮುಂದೆ ಯಾವ ರೀತಿ ಮಾತಾಡಬೇಕು ಅನ್ನೋದು. ಯಾಕಂದ್ರೆ ಕ್ಯಾಮ್ರಾದ ಮುಂದೆ ಯಾವ ರೀತಿ ಮಾತಾಡ್ತಿ ಅದೇ ನಿನ್ಗೆ ಎವಿಡೆನ್ಸ್ ಆಗಿರುತ್ತೆ ಅಂತ. ಆದ್ರೆ ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ, ಯಾಕಂದ್ರೆ ಪೊಲೀಸರಿಗೆ ಒಂದು ಹಂತದಲ್ಲಿ ಈತ ಹೇಳ್ತಾ ಇರೋದು ಸುಳ್ಳು ಅಂತ ಮಾಹಿತಿ ಅಂತ ಗೊತ್ತಾಗ್ತಾ ಹೋಗುತ್ತೆ. ಆವಾಗ ಆತನನ್ನ ಅನ್ಅಫಿಷಿಯಲ್ ಆಗಿ ಒಂದ್ ಕಡೆಯಿಂದ ಮಾತಾಡಿಸ್ತಾರೆ. ಆವಾಗ ಆತ ಎಲ್ಲವನ್ನ ಬಾಯಿ ಬಿಡ್ತಾನೆ. ಯಾಕಂದ್ರೆ ಆತನಿಗೆ ಟಾರ್ಚರ್ ಜಾಸ್ತಿ ಆಗ್ತಾ ಇರುತ್ತೆ. ಎಲ್ಲಿ ಆತ ಉಳ್ಕೊಂಡಿದ್ದ, ಎಲ್ಲಿ ಆತ ಇದ್ದ,
ಅಲ್ಲಿ ಟಾರ್ಚರ್ ಜಾಸ್ತಿ ಆಗ್ತಾ ಇರುತ್ತೆ. ಒಂದು ಸಲ ಇಲ್ಲಿಂದ ನಾನು ಬಿಡುಗಡೆ ಆಗಬೇಕು ಅನ್ನುವ ಮಾನಸಿಕ ಸ್ಥಿತಿ ಕೂಡ ಆತ ತಲುಪಿದ್ದ ಅನ್ನೋದಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದನ್ನು ಆತ ಈಗ SIT ಅಧಿಕಾರಿಗಳ ಮುಂದೆ ಕ್ಯಾಮ್ರಾ ಮುಂದೆ ಆತ ಎಲ್ಲವನ್ನ ರಿವೀಲ್ ಮಾಡಿರುವಂಥದ್ದು. ವಿದ್ಯಾ, ಕಿರಣ್, ಕತೆ, ಚಿತ್ರಕತೆ ಎಲ್ಲವನ್ನ ರೆಡಿ ಮಾಡಿ ಒಂದು ಕಂಪ್ಲೀಟ್ ಸಿನಿಮಾ ರೆಡಿ ಮಾಡಿಬಿಟ್ರು. ಆ ಸಿನಿಮಾ ಮಾಡಿ ರಾಜ್ಯದ ಜನರನ್ನ, ಹೊರ ರಾಜ್ಯದ ಜನರನ್ನ ಎಲ್ಲರನ್ನ ಕೂಡ ನಂಬಿಸಿಬಿಟ್ರು. ಎಲ್ಲರೂ ಇವ್ರು ಹೇಳಿದ್ದನ್ನೇ ಸತ್ಯ ಅಂತ ನಂಬಿದ್ರು. ಆ ಕ್ಷೇತ್ರದ ಬಗ್ಗೆ ಅಪನಂಬಿಕೆ ಮೂಡ್ತು, ಪ್ರಶ್ನೆಗಳನ್ನ ಎಬ್ಬಿಸ್ಬಿಟ್ರು. ಎಲ್ಲರೂ ವಿರೋಧವಾಗಿ ನಿಂತ್ಕೊಂಡ್ಬಿಟ್ರು ಆ ಕ್ಷೇತ್ರಕ್ಕೆ. ಉದ್ದೇಶ ಏನಾಗಿತ್ತು ಇವರದ್ದು? ಅಂಥ ದ್ವೇಷ ಏನಿತ್ತು? ಯಾರ ಮೇಲೆ ದ್ವೇಷ ಆಯಿತು? ಯಾಕಾಗಿ ಇಂಥದ್ದೊಂದು ಸುಳ್ಳಿನ ಗೋಪುರವನ್ನ ಕಟ್ಟಬೇಕಾಗಿತ್ತು? ಯಾಕಾಗಿ ಇಂಥದ್ದೊಂದು ಕಥೆಯನ್ನ ಕಟ್ಟಿ ಜನರನ್ನ ಮರಳು ಮಾಡಬೇಕಾಗಿತ್ತು? ಆ ಮೂಲ ಉದ್ದೇಶ ಇದೆಯಲ್ಲ, ಅದು ಏನು ಅನ್ನೋದೇ ಕುತೂಹಲ ಕಿರಣ್. ವಿದ್ಯಾ, ಒಂದು ಮಾತಿದೆ, ಕೋಲ್ ಕೊಟ್ಕೊಂಡು ಹೊಡ್ಸ್ಕೊಳ್ಳೋದು ಅಂತ. ಇದೇ ತರ. ಯಾಕಂತ ಹೇಳಿದ್ರೆ ಇವ್ರೆಲ್ಲ ಸೇರ್ಕೊಂಡು ಒಂದು ಷಡ್ಯಂತ್ರ ಮಾಡ್ತಾರೆ. ಅದರ ನಂತರ SIT ರಚನೆ ಮಾಡಬೇಕು ಅಂತ ಹೇಳ್ಕೊಂಡು ಇವರೇ ಮುಂದೆ ಬರ್ತಾರೆ. SIT ರಚನೆ ಮಾಡಬೇಕು, ಇವರು ರಚನೆ ಆದ ನಂತರ ಈ ತನಿಖೆ ಆಗಬೇಕು, SIT ಇಂದನೇ ತನಿಖೆ ಆಗಬೇಕು. ಯಾಕಂದ್ರೆ ಒಂದ್ ಕಡೆಯಿಂದ ದಕ್ಷಿಣ ಕನ್ನಡದ ಪೊಲೀಸರು, ಜಿಲ್ಲಾ ಪೊಲೀಸರು ಇದನ್ನ ತಮ್ಮ ತನಿಖೆಗೆ ಎತ್ಕೊಂಡಿರ್ತಾರೆ. SP ಆದಂತ ಅರುಣ್ ಕುಮಾರ್ ಅವರು ಆತನನ್ನ ಮಂಪರು ಪರೀಕ್ಷೆಗೆ ತಮ್ಮ ಇದಕ್ಕೆ ತಕೊಂಡು, ವಶಕ್ಕೆ ತಕೊಂಡು ಮಂಪರು ಪರೀಕ್ಷೆಗೆ ಯಾಕೆ ಒಳಪಡಿಸಬಾರದು ಅನ್ನೋ ಒಂದು ನೋಟಿಸ್ ಅನ್ನ ಕೂಡ ಕಟ್ಟಿರ್ತಾರೆ. ಅದೇ ಸಂದರ್ಭದಲ್ಲೇ ಇವರು SIT ರಚನೆ ಮಾಡಬೇಕು ಅನ್ನೋ ಒತ್ತಡದಿಂದ SIT ಕೂಡ ಸರ್ಕಾರ ರಚನೆ ಮಾಡುತ್ತೆ. SIT ಇವರ ಒತ್ತಾಯದಿಂದನೇ SIT ರಚನೆ ಆಗಿರುತ್ತೆ. ಈಗ SIT ಇಂದನೇ ಬಂಧನ ಆಗಿ ಈ ಎಲ್ಲಾ ಒಂದು ಷಡ್ಯಂತ್ರ ಹೊರಗೆ ಬಂದಿರುವಂತದ್ದು. ಕೋಲ್ ಕೊಟ್ಟು ಹೊಡೆಸ್ಕೋತಾರೆ ಅನ್ನೋದು ಇದೇ ಒಂದು ಮಾತಿಗೆ ಅಂತ ಹೇಳಿರ್ಬೋದು. ವಿದ್ಯಾ, ಈ ಎಲ್ಲ ರಾಷ್ಟ್ರೀಯ ಮಾಧ್ಯಮಕ್ಕೆ ಈ ಚಿನ್ನ ಅಲಿಯಾಸ್ ಚೆನ್ನಯ್ಯ, ಈ ಮಾಸ್ಕ್ ಮ್ಯಾನ್ ಏನಿದ್ದಾನೆ, ಆತ ಕೊಟ್ಟಂತಹ ಸಂದರ್ಶನವನ್ನ ಬಹುಶಃ ನೀವು ಗಮನಿಸಿದ್ರಿ ಅಂತ ಭಾವಿಸ್ತೀನಿ. ಆತ ಹೇಳ್ತಾನೆ, ಆಂಕರ್ ಅವ್ರಿಗೆ ಪ್ರಶ್ನೆ ಕೇಳಿದಾಗ ಆತ ಹೇಳ್ತಾನೆ, ನನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟು ಬಂದು 2.5 ತಿಂಗಳಾಯ್ತು. ನಾನು ವಾಪಸ್ ನನ್ನ ಹೆಂಡತಿ ಮಕ್ಕಳನ್ನ ಮೀಟ್ ಆಗೋದಕ್ಕೆ ಹೋಗ್ಬೇಕು. ನಂಗೆ ತುಂಬಾ ಅವ್ರನ್ನ ನೆನಪಾಗ್ತಾ ಇದೆ. ಹಾಗಾಗಿ ಎಷ್ಟು ಶವಗಳಿದೆಯೋ ಅದೆಲ್ಲವನ್ನ ತೋರಿಸ್ಬಿಟ್ಟು ನಾನು ಹೋಗ್ಬಿಡ್ತೀನಿ, ಇಲ್ಲಿಂದ ಹೊರಟೋಗ್ಬಿಡ್ತೀನಿ ಅಂತ ಹೇಳಿದ್ದ. ಬಹುಶಃ ಆತನಿಗೆ ಇದು ಏನಾಗುತ್ತೆ, ಕಾನೂನು ಅನ್ನೋದು ಎಷ್ಟು ಕಠಿಣವಾಗಿರುತ್ತೆ, ತಾನು ಹೇಳಿದ್ದು ತನಗೆ ತಿರುಗು ಮಂತ್ರ ಆದ್ರೆ, ತಾನು ಹೇಳಿದ್ದು ಸುಳ್ಳಾದ್ರೆ ಅದು ಯಾವ ರೀತಿ ತನ್ನ ತಿರುಗುಬಾಣ ಆಗುತ್ತೆ ಅನ್ನುವಂಥ ಕಲ್ಪನೆ ಬಹುಶಃ ಈತನಿಗೆ ಇರ್ಲಿಕ್ಕಿಲ್ಲ. ಆತನಿಗೆ ಹೇಳಿಕೊಟ್ಟವರು ಬಹುಶಃ ಇದನ್ನ ಆತನಿಗೆ ವಿವರಿಸಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ ಕಿರಣ್. ಇಲ್ಲ ವಿದ್ಯಾ, ಈತನಿಗೆ ಎಲ್ಲಾ ಮಾಹಿತಿ ಇದೆ. ಯಾಕಂದ್ರೆ ನೀವು ಆತನ ಲೆಟರ್ ಅನ್ನ ತೆಗೆದು ನೋಡಿದ್ರೆ ಆತ ಬರೆದಿರುವಂತ ದೂರು ಏನ್ ನೀಡಿದ್ದಾನೆ, ಆ ದೂರು ಸಂದರ್ಭದಲ್ಲಿ, ದೂರಿನ ಆ ಪತ್ರದಲ್ಲಿ ಆತ ಪ್ರತಿಯೊಂದನ್ನ ವಿವರಿಸಿ ಹೇಳಿದ್ದಾನೆ. ಘಟನೆಗಳು, ವಿಷಯಗಳು, ಪ್ರತಿಯೊಂದನ್ನ, ಕೆಲವು ಭಾವನಾತ್ಮಕ ವಿಷಯಗಳನ್ನು ಕೂಡ ಹೇಳಿದ್ದಾನೆ. ಅದರ ನಂತರ ತಾನು ಮಾಡಿದ್ದು ಎಲ್ಲಾದ್ರೂ ಸುಳ್ಳು ಅಂತಾದ್ರೆ, ತಾನು ಮಾಡಿದ್ದು ಎಲ್ಲಾದ್ರೂ ನಾನು ತಪ್ಪಿತಸ್ಥ ಅಂತಾದ್ರೆ ತನ್ನನ್ನ ಬಂಧನ ಮಾಡಬಹುದು. ಮತ್ತೆ ತಾನು ಮಂಪರು ಪರೀಕ್ಷೆಗೆ ನಾರ್ಕೋ ಅನಾಲಿಸಿಸ್ ಟೆಸ್ಟ್ಗೂ ನಾನು ರೆಡಿ ಇದ್ದೇನೆ ಅನ್ನೋದನ್ನ ಹೇಳಿದ್ದ. ಅದಕ್ಕೆ ಅವನ ಇದು ಸಹ ರುಜುವಾಗಿದೆ, ಸೈನ್ಸ್ ಸಹ ಮಾಡಿದ್ದಾನೆ. ಈ ಹಿನ್ನೆಲೆ ಆತನಿಗೆ ಯಾರು ಇದನ್ನ ಬರ್ಕೊಟ್ರು ಅದನ್ನ ಕರೆಕ್ಟ್ ಆಗಿ ಆತನ ವಿವರಿಸಲಿಲ್ಲ ಅನ್ನೋದು ಒಂದಾದ್ರೆ, ವಿವರಣೆ ಪಡೆದು ಕೂಡ ಈ ತರ ಬಂದಿರುವಂತದ್ದು. ಯಾಕಂದ್ರೆ ಒಂದು ವೇಳೆ ಇದು ಸಕ್ಸಸ್ ಆಯ್ತು ಅಂದ್ರೆ ದೊಡ್ಡ ಮಟ್ಟದಲ್ಲಿ ಈ ಒಂದು ಪ್ರಕರಣ ಬಯಲಾಗುತ್ತೆ ಅನ್ನೋದು ಆತನನ್ನ ಆ ರೀತಿಯಾಗಿ ಆತನನ್ನ ಮನ ಪರಿವರ್ತನೆ ಮಾಡಿದ್ರು. ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ, ದೊಡ್ಡ ಮಟ್ಟದಲ್ಲಿ ಇದಾಗುತ್ತೆ. ಹಾಗೇನೆ ಅದರಲ್ಲಿ ನಮ್ಮದೇನು ಸಿಕ್ಕಾಕೊಳ್ಳಲ್ಲ, ನಾವು ಯಾತ್ರೆ ಅಷ್ಟು ಪ್ಲಾನ್ ಆಗಿ ನಾವು ಮಾಡಿಕೊಂಡಿದ್ದೀವಿ ಅನ್ನೋ ಪ್ರತಿಯೊಂದನ್ನಾದ್ರೂ ಹೇಳಿರ್ತಾರೆ. ಆದ್ರೆ ಎಲ್ಲ ಒಂದ್ ಕಡೆ ಈತನಿಗೂ ಕೂಡ ಟಾರ್ಚರ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವರು ಮಾಡ್ತಾ ಇದ್ದಂಥದ್ದು, ಇವ್ರು ಹೇಳೋದು, ಇಲ್ಲಿ ಪೊಲೀಸ್ SIT ಅವರು ಬಂದ್ಕೊಂಡು ಅದನ್ನ ಕೇಳೋದು, ಈ ಎಲ್ಲ ಒಂದ್ ಕಡೆ ಮಾನಸಿಕ ಸ್ಥಿತಿ ಕೂಡ ಆತ ಕಳ್ಕೊಳ್ತಾ ಇದ್ದ ಅನ್ನೋ ಒಂದು ಮಾಹಿತಿ ಕೂಡ ಇದೆ. ಯಾಕಂದ್ರೆ ಅದು ತುಂಬಾ ಟಾರ್ಚರ್ ಆದ ಹಿನ್ನೆಲೆ ಇದನ್ನೆಲ್ಲ ಬಾಯ್ಬಿಟ್ಟಿದ್ದಾರೆ ಅನ್ನೋದಿದೆ. ವಿದ್ಯಾ, ಥ್ಯಾಂಕ್ ಯು ಕಿರಣ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.